ಶ್ರೀ ಗುರುಭ್ಯೋ ನಮಃ. ಇವತ್ತಿನ ಸಂಚಿಕೆಯಲ್ಲಿ ನಾವು ಜೀವೋತ್ತಮರಾದಂತಹ ವಾಯುದೇವರು, ಅವರ ಅವತಾರ ಶ್ರೀಮದಾಚಾರ್ಯರು, ಅವರು ಯಾವ ಸ್ಥಳವನ್ನ ಆಯ್ಕೆ ಮಾಡಿಕೊಂಡ್ರು ಅವತಾರ ಮಾಡೋದಕ್ಕೆ ಅನ್ನೋದನ್ನ ತಿಳ್ಕೊಳ್ಳೋಣ. ಜೀವೋತ್ತಮರಾಗಿರುವಂತಹ ವಾಯುದೇವರು ಭಗವಂತನ ಆದೇಶ, ಭಗವಂತ ಆದೇಶ ಮಾಡ್ತಾನೆ ಅಂದ್ರೆ ಕಮಾಂಡ್. ಯಾಕಂದ್ರೆ ಭಗವಂತ ದೊಡ್ಡವನು, ಭಗವಂತ ಆದೇಶ ಮಾಡ್ತಾನೆ, ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ ಭೂಲೋಕದಲ್ಲಿ ಅವತಾರ ಮಾಡಿ ಅಂತ ಹೇಳಿ. ಆಗ ಅವರು ಸಂಕಲ್ಪ ಮಾಡ್ತಾರೆ ಅವತಾರ ತಗೋಬೇಕು ಅಂತ. ವಾಯುದೇವರು ಅವತಾರ ತಗೊಳೋದಿಕ್ಕೆ ಆಯ್ಕೆ ಮಾಡಿಕೊಂಡಂತಹ ಕ್ಷೇತ್ರ ಪಾಜಕ. ಪಾಜಕ ತುಂಬಾ ಅತ್ಯದ್ಭುತವಾಗಿರುವಂತಹ ಪ್ರಕೃತಿ ಸೊಬಗಿನ ತಾಣ. ಇವತ್ತಿಗೂ ಕೂಡ ತುಂಬಾ ಅಂದ್ರೆ ತುಂಬಾ ನ್ಯಾಚುರಲಿ ಸಿಕ್ಕಾಪಟ್ಟೆ ರಿಚ್ ಆಗಿರುವಂತಹ ಸ್ಥಳ ಅಂತ ಅನ್ಬೋದು. ಯಾಕೆ ಅದ್ರ ಅಷ್ಟು ಮಾತ್ರ ಅಲ್ಲ, ಜಗತ್ಪತಿ ಆಗಿರುವಂತಹ ಪರಶುರಾಮ ದೇವರಿದ್ದಾರೆ ಇಲ್ಲಿ. ಇನ್ನು ಜಗತ್ತಿಗೆ ಮಾತೆ ತಾಯಿ ಆಗಿರುವಂತಹ ದುರ್ಗಾದೇವಿ ಇದ್ದಾಳೆ. ಹಾಗಾಗಿ ತುಂಬಾ ಪವಿತ್ರವಾಗಿರುವಂತಹ ಸನ್ನಿಧಾನ. ಈ ಪ್ರದೇಶನೇ ವಾಯುದೇವರು ಆಯ್ಕೆ ಮಾಡ್ಕೋತಾರೆ. ಯಾಕಂದ್ರೆ ಅಪ್ಪ ಆಲ್ರೆಡಿ ಇದ್ದಾನೆ, ಅಮ್ಮ ಇದ್ದಾಳೆ, ಪರಶುರಾಮ ದೇವರಿದ್ದಾರೆ, ದುರ್ಗಾದೇವಿ ಇದ್ದಾಳೆ. ಹಾಗಾಗಿ ಮಗ ಕೂಡ ಇಲ್ಲೇ ಅವತಾರ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಸತ್ಯ ಲೋಕದ ಅಧಿಪತಿ, ಯಾಕಂದ್ರೆ ಭಾವಿ ಬ್ರಹ್ಮರವರು, ಅವರು ಆಯ್ಕೆ ಮಾಡಿಕೊಂಡಂತಹ ಜಾಗ ಈ ಪ್ರದೇಶ ಪಾಜಕ. ಇದಕ್ಕೆ ಎಲ್ಲಿ ಕೂಡ ತುಂಬಾ ಅತ್ಯಂತ ಹಿರಿದಾಗಿರುವಂತಹ ಸ್ಥಾನ ಇರುವಂಥದ್ದು. ಇದನ್ನೇ ವಾದಿರಾಜರು ಹೇಳ್ತಾರೆ, ಪವಿತ್ರಂ ಪಾಜಕ ಕ್ಷೇತ್ರಂ ಕೋನ ಸೇವೇತ ಕೋವಿದಃ ಸತ್ಯಲೋಕೇಶ್ವರ ಪ್ರಾಣಃ ಯತ್ರಾವತಾರದುತ್ಸುಕಃ. ಅಂದ್ರೆ ಪವಿತ್ರವಾಗಿರೋ ಪಾಜಕ ಕ್ಷೇತ್ರದಲ್ಲಿ ಯಾರು ಜ್ಞಾನಿಗಳು ಈ ಕ್ಷೇತ್ರವನ್ನ ಸೇವಿಸದೇ ಇರ್ದಂಗಿರ್ತಾರೆ, ಅಂದ್ರೆ ಈ ಕ್ಷೇತ್ರಕ್ಕೆ ಸಂದರ್ಶನ ಮಾಡ್ತಾರೆ, ಈ ಕ್ಷೇತ್ರಕ್ಕೆ. ಯಾಕಂದ್ರೆ ಸಾಕ್ಷಾತ್ ಸತ್ಯ ಲೋಕದ ಅಧಿಪತಿನೇ ಇಲ್ಲಿಗೆ ಬಂದಿದ್ದಾನೆ ಅಂತಂದ್ರೆ ಅವತಾರ ತಗೊಂಡ್ಬೇಕು ಅಂತ ಅವನು ಉತ್ಸುಕನಾಗಿ ನಿಂತಿದ್ದಾನೆ, ಅಂದ್ರೆ ಈಗರ್ ಟು ಟೇಕ್ ಇನ್ಕಾರ್ನೇಷನ್. ಅಂದ್ರೆ ಇನ್ನು ಜ್ಞಾನಿಗಳು ಇದನ್ನ ಇಷ್ಟಪಡ್ದಂಗಿರ್ತಾರಾ ಅಂತ ಕೇಳ್ತಾ ಇದ್ದಾರೆ. ಗಂಗಾದಿ ಪವಿತ್ರ ನದಿಗಳಿಗೆ ಉಗಮ ಸ್ಥಾನ ಯಾವುದು? ಹಿಮಾಲಯ, ಆರಿಜಿನ್. ಗಂಗೆ ಬೇರೆ ಎಲ್ಲ ನದಿಗಳು ಹುಟ್ಟೋದು ಯಮುನೋತ್ರಿ, ಗಂಗೋತ್ರಿ ಎಲ್ಲ ಹಿಮಾಲಯದಿಂದ ಹುಟ್ಟುತ್ತಾರೆ. ಅದಕ್ಕಿಂತಾನೂ ಕೂಡ ಶ್ರೀಮದಾಚಾರ್ಯರ ಅವತಾರ ಭೂಮಿಯಾಗಿರುವಂತಹ ಪಾಜಕ ತುಂಬಾ ಶ್ರೇಷ್ಠ ಅಂತ ಶ್ರೀ ಋಷಿಕೇಶ ತೀರ್ಥರು, ಅಂದ್ರೆ ಶ್ರೀಮದಾಚಾರ್ಯರ ಶಿಷ್ಯರು ಕೊಂಡಾಡಿದ್ದಾರೆ. ವಾಯುದೇವರು 3ನೇ ಅವತಾರಕ್ಕೆ ಮತ್ತೆ ಬಾಲ್ಯದ ಲೀಲೆಗಳು, ತುಂಬಾ ಬಾಲ್ಯದ ಲೀಲೆಗಳನ್ನ ತೋರಿಸ್ತಾರೆ ಶ್ರೀಮದಾಚಾರ್ಯರು. ಅದಕ್ಕೆ ಸಾಕ್ಷಿಯಾಗಿರುವಂತಹ ಪಾಜಕ ಕ್ಷೇತ್ರ, ಇದನ್ನ ಇವತ್ತು ಪ್ರವೇಶ ಮಾಡೋಣ. ಉಡುಪಿಯಿಂದ ಆಗ್ನೇಯ ದಿಕ್ಕಿನಲ್ಲಿ ಒಂದು 12 ಕಿಲೋಮೀಟರ್ ದೂರದಲ್ಲಿ ಈ ಕ್ಷೇತ್ರ ಇದೆ. ಕುರ್ಕಾಲ್ ಅಂತ ಅನ್ನೋ ಗ್ರಾಮಕ್ಕೆ ಈ ಪಾಜಕ ಕ್ಷೇತ್ರ ಸೇರ್ಕೊಂಡಿದೆ. ಪಾಜಕ ಅನ್ನೋ ಹೆಸರೇನೆ ತುಂಬಾ ಒಂಥರ ಮನಸ್ಸಿಗೆ ಹತ್ತಿರವಾಗಿರೋದು. ಮಧ್ವ ವಿಜಯನೇ ಪಾಜಕ ಅನ್ನೋ ಈ ಪದದ ಅರ್ಥವನ್ನ ಹೇಳ್ತಾ ಹೋಗುತ್ತೆ. ಈ ಜಗತ್ತನ್ನ ಪಾಲಿಸುವಂಥವನು, ಅಂದ್ರೆ ಯಾರು ಕಾಪಾಡ್ತಾರೆ, ಹುಟ್ಟು ಸಾವುಗಳು ಇಲ್ಲದೆ ಇರುವಂತಹ ಪರಶುರಾಮ ದೇವರಿಂದ. ಯಾಕಂದ್ರೆ ಪರಶುರಾಮ ದೇವರು ಸಾಕ್ಷಾತ್ ಭಗವಂತ, ಅವರಿಗೆ ಹುಟ್ಟು ಇಲ್ಲ ಸಾವು ಇಲ್ಲ. ಅಂತ ಪರಶುರಾಮ ದೇವರಿಂದ ಸತತವಾಗಿ ಕಂಟಿನ್ಯೂಯಸ್ ಆಗಿ ನೀರನ್ನ ಪಡಿತಾ ಇರೋದ್ರಿಂದ ಇದನ್ನ ಪಾಜಕ ಅಂತ ಕರೆದಿದ್ದಾರೆ. ಇದಕ್ಕೆ ಪಾಜಕ ಅಂತ ಹೆಸರು ಬಂದಿದೆ. ಈ ಕ್ಷೇತ್ರ ಪರಶುರಾಮ ದೇವರಿಗೆ ತುಂಬಾ ಇಷ್ಟ ಆಗಿರುವಂತ ಕ್ಷೇತ್ರ ಅಂತೆ. ಅತಿ ಪ್ರಿಯಂ ಭಾರ್ಗವಸ್ಯ ನಾಮ್ನ ಪಾಜಕಮದ್ಭುತಂ ಅಂತ ಸ್ಕಂದ ಪುರಾಣ ಹೇಳುತ್ತೆ. ಪರಶುರಾಮ ದೇವರದೇ ಸೃಷ್ಟಿ, ಆ ಪರಶುರಾಮ ದೇವರ ಸೃಷ್ಟಿಯಲ್ಲೂ ಕೂಡ ಪರಶುರಾಮರಿಗೆ ಪಾಜಕ ಅಂದ್ರೆ ತುಂಬಾ ಪ್ರೀತಿಯಂತೆ. ಇದನ್ನ ಸ್ಕಂದ ಪುರಾಣ ನಮಗೆ ತಿಳಿಸ್ತಾ ಇದೆ. ಪರಶುರಾಮ ದೇವರು ತಮ್ಮ 4 ಆಯುಧಗಳಿಂದ ಪರಶುತೀರ್ಥ, ಧನುಸ್ತೀರ್ಥ, ಬಾಣತೀರ್ಥ, ಗದಾತೀರ್ಥ, ಈ 4 ತೀರ್ಥಗಳನ್ನ ನಿರ್ಮಾಣ ಮಾಡಿದ್ದಾರೆ. ಒಂದೊಂದು ತೀರ್ಥದಲ್ಲಿ ಸ್ನಾನ ಮಾಡುವಂತ ಮನುಷ್ಯರಿಗೆ ಅನಂತವಾಗಿರುವಂತ ಫಲನ ಕೊಡುತ್ತೆ. ಅಂದ್ರೆ ಇವತ್ತಿದ್ದು ನಾಳೆ ಹೋಗುವಂತಹ ಫಲ ಅಲ್ಲ, ಅನಂತ ಅಂದ್ರೆ ಇನ್ಫೈನೈಟ್ ಅಂತ, ನೆವರ್ ಎಂಡಿಂಗ್ ಅಂತ ಫಲವನ್ನ ನಮಗೆ ಕೊಡುತ್ತೆ. ತಪಸ್ಸು, ದಯ, ಶುಚಿತ್ವ, ಸತ್ಯ. ತಪಸ್ಸು ಆಸ್ಟೆರಿಟಿ, ದಯಾ ಕೈಂಡ್ನೆಸ್, ಶುಚಿತ್ವ ಕ್ಲೆನ್ಲಿನೆಸ್, ಸತ್ಯ ಟ್ರೂತ್ಫುಲ್ನೆಸ್. ಇದು ಧರ್ಮದ 4 ಪಾದಗಳು. ಇದನ್ನ ಶ್ರೀಮದ್ ಭಾಗವತ ಹೇಳುತ್ತೆ.
ಈ 4 ತೀರ್ಥದಲ್ಲಿ ಅನುಸಂಧಾನ ಪೂರ್ವಕವಾಗಿ ಅಂದ್ರೆ ವಿತ್ ಡಿಟರ್ಮಿನೇಷನ್ ನೀಟಾಗಿ ನಾವು ಸ್ನಾನ ಮಾಡಿದ್ರೆ ಈ 4 ಗುಣಗಳು ನಮ್ಮಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಪಾಪಿಗಳನ್ನ ನಿಗ್ರಹ ಮಾಡುವಂಥದ್ದು ಆಯುಧ ಇದು. ಆಯುಧಗಳು ಏನಕ್ಕಿರುತ್ತೆ? ವೆಪನ್ಸ್ ಏನಕ್ಕಿರುತ್ತೆ ಅಂದ್ರೆ ಕೆಟ್ಟವ್ರನ್ನ ನಿಗ್ರಹ ಮಾಡಬೇಕು, ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಅಂತ. ಅಂತ ಆಯುಧಗಳಿಂದ ನಿರ್ಮಾಣ ಆಗಿರೋ ತೀರ್ಥ ಆಗಿರೋದ್ರಿಂದ ನಾವು ಸ್ನಾನ ಮಾಡಿದ್ರೆ ಅಲ್ಲಿ ನಮ್ಮ ಪಾಪಗಳನ್ನ ನಾಶ ಮಾಡುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಪೃಥ್ವೀಸ್ತೇಷು ಸರ್ವೇಷು ಗಂಗಾದಿಷು ಚ ಸರ್ವಶಃ ಸ್ನಾನಾತ್ ಲಭತೆ ಪುಣ್ಯಂ ತತ್ರ ಸ್ನಾನಾದವಾಪ್ಯತೆ ಅಂತ ಸ್ಕಂದ ಪುರಾಣ ಹೇಳುತ್ತೆ. ಎಲ್ಲ ತೀರ್ಥಗಳು ಪೃಥ್ವಿಲಿ ಯಾವ್ಯಾವೆಲ್ಲ ತೀರ್ಥಗಳಿದಾವೆ, ಗಂಗೆ, ಯಮುನೆ, ಸರಸ್ವತಿ, ಗೋದಾವರಿ, ಅದೆಲ್ಲ ತೀರ್ಥಗಳಿದೆಯಲ್ಲ, ಆ ಎಲ್ಲಾ ತೀರ್ಥಗಳಲ್ಲಿ ಅವಗಾಹನ ಸ್ನಾನ ಮಾಡಿದ್ರೆ, ಅವಗಾಹನ ಅಂದ್ರೆ ಮುಳುಗ್ಬೇಕು, ಬರೀ ಪ್ರೋಕ್ಷಣೆ ಮಾಡ್ಕೊಳೋದಲ್ಲ, ಕಂಪ್ಲೀಟ್ ಆಗಿ ಡಿಪ್ ಆಗ್ಬೇಕು. 3 ಸರಿ ಮುಳುಗಿ ಎದ್ರೆ ಏನ್ ಪುಣ್ಯ ಸಿಕ್ಕತ್ತೋ ಅಷ್ಟೆಲ್ಲಾ ನದಿಗಳಲ್ಲಿ, ಆ ನದಿಗಳಲ್ಲಿ ಮುಳುಗೋ ಏಳೋದ್ರಿಂದ ಸಿಕ್ಕೋ ಅಂತ ಪುಣ್ಯ ಪರಶುರಾಮ ದೇವರ ಚರಣ ಅಂದ್ರೆ ಪಾದ ಸ್ಪರ್ಶ ಆಗಿದೆ ಈ ತೀರ್ಥಗಳಲ್ಲಿ, ಅಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಗೆ ಸಿಕ್ಕತ್ತೆ ಅಂತ ಸ್ಕಂದ ಪುರಾಣ ಈ ತೀರ್ಥಗಳ ಪರಿಚಯವನ್ನ ನಮಗೆ ಮಾಡಿ ಕೊಡ್ತಾ ಇದೆ. ಪರಶು ತೀರ್ಥ ಅಂದ್ರೆ ಪಾಜಕದಿಂದ ಪೂರ್ವ ದಿಕ್ಕಿನಲ್ಲಿ, ಈಸ್ಟ್, ಟುವರ್ಡ್ಸ್ ದ ಈಸ್ಟ್ 3 ಕಿಲೋಮೀಟರ್ ದೂರ ಹೋದ್ರೆ ಬೆಳ್ಳಿ ಅಂತ ಒಂದು ಗ್ರಾಮ ಸಿಕ್ಕತ್ತೆ. ಅಲ್ಲಿ ದೊಡ್ಡ ಬೆಟ್ಟದ ಮಧ್ಯದಲ್ಲಿ ಪರಶುರಾಮ ದೇವರು ಕೊಡಲಿಯಿಂದ, ಕೊಡಲಿ ಆಕ್ಸ್, ಕೊಡಲಿಯಿಂದ ಒಂದು ಶಿಲೆಗೆ ಹೊಡಿತಾರಂತೆ. ಆಗ ಅಲ್ಲಿ ತೀರ್ಥ ನಿರ್ಮಾಣ ಆಗತ್ತೆ. ಪರಶುರಾಮ ದೇವರ ಪರಶುವಿನಿಂದ ಅಂದ್ರೆ ಕೊಡಲಿಯಿಂದ ನಿರ್ಮಾಣ ಆಗಿದ್ದಕ್ಕೆ ಪರಶು ತೀರ್ಥ ಅಂತ ಪ್ರಸಿದ್ಧ ಆಗತ್ತೆ. ಇದ್ರ ಹತ್ರ ತುಂಬಾ ಹಳೇದು ಏನ್ಷಿಯಂಟ್ ಗೋಪಾಲಸ್ವಾಮಿ ದೇವಸ್ಥಾನ ಕೂಡ ಇದೆ, ಗೋಪಾಲಕೃಷ್ಣನ್ ದೇವಸ್ಥಾನ. ಪರಶು ತೀರ್ಥದಲ್ಲಿ ಯಾರು ಸ್ನಾನ ಮಾಡ್ತಾರೆ ಅವರು ಋಣತ್ರಯದಿಂದ, ತ್ರಯ 3 ರೀತಿಯ ಋಣ ಅಂದ್ರೆ ಆಬ್ಲಿಗೇಷನ್ಸ್, 3 ರೀತಿಯ ಋಣಗಳಿಂದ ಅಂದ್ರೆ ದೇವಋಣ, ಪಿತೃಋಣ, ಋಷಿ ಋಣ ಅಂತೆಲ್ಲ ಏನ್ ಹೇಳ್ತಾರೆ, ಈ ಋಣಗಳಿಂದ ಮತ್ತೆ ಮಹಾಪಾತಕಗಳು, ತುಂಬಾ ಪಾಪ ಏನಾದ್ರೂ ಮಾಡಿದ್ರೆ ನಾವು ಅದ್ರಿಂದ ಮುಕ್ತರಾಗ್ತಾರೆ ಪರಶು ತೀರ್ಥದಲ್ಲಿ ಸ್ನಾನ ಮಾಡೋದ್ರಿಂದ ಅಂತ ಹೇಳ್ತಾರೆ. ಧನುಸ್ ತೀರ್ಥ ದಕ್ಷಿಣ ದಿಕ್ಕಿನಲ್ಲಿ, ಸೌತ್ ಡೈರೆಕ್ಷನ್, ದಕ್ಷಿಣ ದಿಕ್ಕಿನಲ್ಲಿ ಪರಶುರಾಮ ದೇವರು ಅವರ ಆಯುಧವಾಗಿರುವಂತಹ ಧನುಸ್ಸು ಅಂದ್ರೆ ಬೋ, ಅದರಿಂದ ಶಿಲೆಗೆ ಹೊಡಿತಾರೆ. ಅಲ್ಲಿ ತೀರ್ಥ ನಿರ್ಮಾಣ ಆಗತ್ತೆ. ಅದನ್ನ ಧನುಸ್ ತೀರ್ಥ ಅಂತ ಪ್ರಸಿದ್ಧ ಆಗತ್ತೆ. ಯಾರು ಶಸ್ತ್ರದ ಆಘಾತದಿಂದ ಅಂದ್ರೆ ಯಾವುದೇ ಒಂದ್ ರೀತಿ ವೆಪನ್ ಇಂದ ಯಾರಾದ್ರೂ ಸತ್ತು ಹೋಗಿದ್ರೆ, ಅವರಿಗೆ ಮರಣ ಬಂದಿದ್ರೆ, ಅಂಥವ್ರಿಗೆ ನಾವು ಈ ತೀರ್ಥದಲ್ಲಿ ಸ್ನಾನ ಮಾಡಿ ತರ್ಪಣಗಳನ್ನ ಕೊಟ್ರೆ ಅವ್ರಿಗೆ ಸದ್ಗತಿ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಇನ್ನು ಗದಾ ತೀರ್ಥ, ಈ ತೀರ್ಥ ಪಾಜಕದ ಪಶ್ಚಿಮ ದಿಕ್ಕಿನಲ್ಲಿ, ವೆಸ್ಟ್, ಪರಶುರಾಮ ದೇವರ ಬೆಟ್ಟ ಏನಿದೆ, ಪರಶುರಾಮರ ದೇವಸ್ಥಾನ, ಅದ್ರ ಕೆಳಗಡೆ ಬಂಡೆಲೆ ಇದೆ. ಎಕ್ಸಾಕ್ಟ್ಲಿ ತುಂಬಾ ಕೆಳಗಡೆ, ಪರಶುರಾಮ ದೇವರ ಬೆಟ್ಟದ ಕೆಳಭಾಗದಲ್ಲೇನೆ ಗದಾ ತೀರ್ಥ ಸಿಕ್ಕತ್ತೆ. ಪರಶುರಾಮರು ತಮ್ಮ ಗದೆ, ಅದಕ್ಕೆ ಹೆಸರು ಕೌಮೋದಕಿ, ಭಗವಂತನ ಗದೆ ಹೆಸರು ಕೌಮೋದಕಿ, ಕೌಮೋದಕಿ ಗದೆಯಿಂದ ಶಿಲೆಗೆ ಪ್ರಹಾರ ಮಾಡ್ತಾರೆ. ಆಗ ಅಲ್ಲೊಂದು ತೀರ್ಥ ಉದ್ಭವ ಆಗತ್ತೆ. ಈ ತೀರ್ಥದಲ್ಲಿ ಶುದ್ಧವಾದ ರೀತಿಲಿ ನಾವು ಸ್ನಾನ ಮಾಡಿದ್ವಿ ಅಂದ್ರೆ 100 ಜನ್ಮದಲ್ಲಿ, 100 ಬರ್ತ್ಸ್, ಅದರಲ್ಲಿ ಮಾಡಿರುವಂತಹ ಪಾಪಗಳು ನಾಶ ಆಗತ್ತೆ. ಇನ್ನು ಬಾಣ ತೀರ್ಥ, ಪರಶುರಾಮರು ಪಾಜಕದ ಉತ್ತರ ದಿಕ್ಕಿನಲ್ಲಿ, ನಾರ್ತ್, ವಿಮಾನಗಿರಿ ಬದಿಯಲ್ಲಿ, ವಿಮಾನಗಿರಿಯಲ್ಲಿ ದುರ್ಗಾದೇವಿ ಇದ್ದಾಳೆ, ದುರ್ಗಾದೇವಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ವಿಮಾನಗಿರಿ ಪಕ್ಕದಲ್ಲಿ ಒಂದು ರೋಡ್ ಹೋಗುತ್ತೆ. ಆ ರೋಡಲ್ಲಿ ನಡ್ಕೊಂಡು ಹೋದ್ರೆ ಸ್ವಲ್ಪ ದೂರ ನಮಗೆ ಬಾಣತೀರ್ಥ ಸಿಕ್ಕತ್ತೆ. ಅಲ್ಲಿ ಒಂದು ಶಿಲೆ ಇದೆ, ಅದನ್ನ ಪರಶುರಾಮ ದೇವರು ಅವರ ಮತ್ತೊಂದು ಆಯುಧವಾಗಿರುವಂತಹ ಅರ್ಧಚಂದ್ರಾಕೃತಿ ಬಾಣ, ಹಾಫ್ ಮೂನ್ ರೂಪದಲ್ಲಿ ಇರತ್ತಂತೆ ಆ ಬಾಣ. ಆ ಬಾಣದಿಂದ, ಬಾಣ ಅಂದ್ರೆ ಆರೋ, ಬಾಣದಿಂದ ಹೊಡಿತಾರೆ. ಅಲ್ಲ ಒಂದು ತೀರ್ಥ ನಿರ್ಮಾಣ ಆಗತ್ತೆ. ಆ ತೀರ್ಥ
ಅಂದ್ರೆ ಸರ್ವ ತೀರ್ಥಮಯವಾಗಿರುವಂತಹ ಬಾಣತೀರ್ಥ. ಎಲ್ಲ ತೀರ್ಥಗಳು ಈ ಬಾಣತೀರ್ಥದಲ್ಲಿ ಇದೆಯಂತೆ. ಸ್ನಾನ ಮಾಡೋದ್ರಿಂದ ಶುದ್ಧವಾಗಿರೋ ಜ್ಞಾನ ಸಿಕ್ಕತ್ತೆ ನಮ್ಗೆ. ಈಗ ಶುದ್ಧವಾಗಿರೋ ಜ್ಞಾನ ಸಿಕ್ಕಿದ್ರೂ ಕೂಡ ರಿಸೀವ್ ಮಾಡ್ಕೊಳಕ್ ಆಗದೆ ಇರೋಷ್ಟ್ರ ಮಟ್ಟಿಗೆ ನಮ್ಮಲ್ಲಿ ಅಜ್ಞಾನ ಅಂಧಕಾರ ಅನ್ನುವಂಥದ್ದು ತುಂಬಿದೆ. ಆದ್ರೆ ಶುದ್ಧವಾಗಿರೋ ಜ್ಞಾನ ಸಿಕ್ಕಿದಾಗ ಶುದ್ಧವಾಗಿ ಅದು ನಮ್ಮಲ್ಲಿ ಉಳಿಬೇಕು ಅಂತಂದ್ರೆ, ಆ ಜ್ಞಾನದಿಂದ ಆನಂದ ಸಿಗಬೇಕು ನಮ್ಗೆ ಅಂದ್ರೆ, ಈಗ ನಾನ್ ಹೇಳ್ತಿರೋ ಜ್ಞಾನದಿಂದ ಯಾರಿಗೂ ಆನಂದ ಸಿಗ್ತಾ ಇಲ್ಲ. ಯಾಕಂದ್ರೆ ಅವ್ರ ಆನಂದ ಎಲ್ಲ ಬೇರೆದ್ರಲ್ಲಿದೆ. ಆನಂದ ಬೇರೆದ್ರಲ್ಲಿ ಪಡ್ಕೋತಾ ಇದ್ದಾರೆ. ಯಾವ್ದ್ರಲ್ಲಿ ಆನಂದ ಸಿಗಬಾರ್ದೋ, ಯಾವುದು ದುಃಖಕ್ಕೆ ಕಾರಣನೋ, ಯಾವ್ದ್ರಿಂದ 5 ಪೈಸಾ ಪ್ರಯೋಜನ ಇಲ್ವೋ, ಇಹದಲ್ಲೂ ಪ್ರಯೋಜನ ಇಲ್ಲ, ಪರದಲ್ಲೂ ಪ್ರಯೋಜನ ಇಲ್ಲ, ಅಂಥದ್ರ ಮೇಲೆ ಮನಸ್ಸು ಹೋಗ್ತಾ ಇದೆ. ಯಾವುದು ಶುದ್ಧವಾದ ಜ್ಞಾನ ಸಿಕ್ಕಿ ಆ ಜ್ಞಾನದಿಂದ ನಮ್ಗೆ ಖುಷಿ ಸಿಕ್ಕುತ್ತೋ, ಆ ಖುಷಿಯಿಂದ ನಾವು ಇಹದಲ್ಲೂ ಚೆನ್ನಾಗಿರ್ತೀವಿ, ಪರದಲ್ಲೂ ಚೆನ್ನಾಗಿರ್ತೀವಿ ಅನ್ನುತ್ತೋ, ಆ ಜ್ಞಾನ ಬೇಡ್ದಂಗಾಗೋಗಿದೆ. ಅದು ಪಾಪಗಳ ಫಲ. ಅಷ್ಟು ದೊಡ್ಡ ಮೂಟೆ ಹೊತ್ಕೊಂಡಿದೀವಿ, ಆ ಪಾಪದ ಕರ್ಮದಿಂದ ನಮ್ಗೆ ಹಿಂಗ್ ಆಗ್ತಾ ಇದೆ. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಸರ್ವ ತೀರ್ಥಮಯ ಆಗಿರುವಂತಹ ಬಾಣತೀರ್ಥದಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಗೆ ಶುದ್ಧವಾಗಿರೋ ಜ್ಞಾನ, ಆನಂದ ಅನ್ನುವಂಥದ್ದು ಸಿಕ್ಕತ್ತೆ. ಪರಶುರಾಮ ದೇವರು ಹೀಗೆ ತಮ್ಮ 4 ಆಯುಧಗಳಿಂದ 4 ಪವಿತ್ರವಾಗಿರೋ ತೀರ್ಥಗಳನ್ನ ನಿರ್ಮಾಣ ಮಾಡ್ತಾರೆ. ನಿರ್ಮಾಣ ಮಾಡಿ ದೇವತೆಗಳಿಗೆ ಆದೇಶ ಮಾಡ್ತಾರೆ, ಈ ತೀರ್ಥದಲ್ಲಿ ಸ್ನಾನ ಮಾಡಿ ದುರ್ಗಾದೇವಿ ದರ್ಶನ ಮಾಡಿ ನನಗೆ ಸರ್ವ ಕರ್ಮಗಳನ್ನ ಸಮರ್ಪಣೆ ಮಾಡಬೇಕು. ಯಾಕಂದ್ರೆ ಪ್ರತಿಯೊಂದು ಕರ್ಮ ಕೂಡ ಕಾಯೇನ ವಾಚ ಮನಸೇಂದ್ರಿಯರ್ವ, ಮಾಡೋ ಪ್ರತಿಯೊಂದು ಕೆಲಸ ಕಾಯ ವಾಚ ಮನಸ, ಬಾಡಿಯಿಂದ ಮಾಡ್ತೀವ, ಮೈಂಡಲ್ಲಿ ಮಾಡ್ತೀನೋ ಅಥವಾ ಮಾತಲ್ಲಿ ಮಾಡ್ತೀನೋ, ಎಲ್ಲ ಆಕ್ಷನ್ಸ್ನು ನಾವು ಭಗವಂತನ್ಗೆ ಸಮರ್ಪಣೆ ಮಾಡಬೇಕು. ದೆರ್ ಈಸ್ ನೋ ಅದರ್ ಗೋ. ಮಾಡಿದ್ರೆ ಅದರಿಂದ ಏನಾಗತ್ತೆ? ಭೂ ಪ್ರದಕ್ಷಿಣೆ ಪುಣ್ಯ. ಇಡೀ ಅರ್ಥನ್ನ 1 ರೌಂಡು ನಾನೇನಾದ್ರೂ ಪ್ರದಕ್ಷಿಣೆ ಮಾಡಿದೆ ಅಂದ್ರೆ, ಸರ್ಕಮ್ಯಾಮ್ಯುಲೇಟ್ ಮಾಡಿದೆ ಅಂದ್ರೆ, ಮತ್ತೆ ಸರ್ವ ತೀರ್ಥಗಳು ಯಾವ್ಯಾವ್ದಿದೆ, ಗಂಗೆ, ಯಮುನೆ, ಸರಸ್ವತಿ, ಗೋದಾವರಿ, ಇನ್ನ ತುಂಬಾ ತೀರ್ಥಗಳು, ಪುಷ್ಕರ ಇರ್ಬೋದು, ಯಾವ್ಯಾವ ತೀರ್ಥಗಳಲ್ಲಿ ನಾವೇನಾದ್ರೂ ಅವಗಾಹನ ಸ್ನಾನ ಮಾಡಿದ್ರೆ ಆ ಪುಣ್ಯ ನಮ್ಗೆ ಕೇವಲ ಈ 4 ತೀರ್ಥಗಳಲ್ಲಿ ಸ್ನಾನ ಮಾಡಿ ದುರ್ಗಾದೇವಿ ದರ್ಶನ ಮಾಡಿ ಪರಶುರಾಮ ದೇವರಿಗೆ ನಾವು ನಮ್ಮ ಕರ್ಮಗಳನ್ನ ಸಮರ್ಪಣೆ ಮಾಡಿದ್ವಿ ಅಂದ್ರೆ ಸಿಕ್ಕತ್ತೆ ಅಂತ ಭಗವಂತ ದೇವತೆಗಳಿಗೆ ಆದೇಶ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಪರಶುರಾಮ ದೇವರಿಗೂ ಕೂಡ ಗೊತ್ತು, ಈ ರೀತಿ ಮಾಡೋದಕ್ಕೆ ಯೋಗ್ಯತೆ ಇರೋದು ದೇವತೆಗಳಿಗೆ. ಮನುಷ್ಯರಿಗೆ ಹೇಳಿದ್ರೆ ಅವರು ಕೇಳಲ್ಲ ಮಾತನ್ನ. ಅದಕ್ಕೆ ಪರಶುರಾಮ ದೇವರು ಮನುಷ್ಯರಿಗೆ ಹೇಳ್ತಾನೆ ಇಲ್ಲ. ಶ್ರೀಮದಾಚಾರ್ಯರಿಂದ ನಮ್ಗೆ ಭಿಕ್ಷೆ ಬಂದಿದೆ ಈ ವಿಚಾರದ ಬಗ್ಗೆ. ಯಾರಿಗೆ ಜೀವಕ್ಕೆ ನಿಜವಾದ ಯೋಗ್ಯತೆ ಇರುತ್ತೆ ಆ ಜೀವ ಇದನ್ನ ರಿಸೀವ್ ಮಾಡುತ್ತೆ. ಜೀವಕ್ಕೆ ಯೋಗ್ಯತೆ ಇಲ್ಲ, ಅದು ಇಂಥ ಕಡೆ ಹೋಗಲ್ಲ. ರೆಸಾರ್ಟ್ಸು, ಬೀಚು, ಹೋಮ್ ಸ್ಟೇ, ಇನ್ನೆಲ್ಲೆಲ್ಲೋ ಹೋಗಿ ಟೈಮ್ ಪಾಸ್ ಮಾಡ್ತಾರೆ. ಭಗವಂತನ ಮಾತಿನ ರೀತಿ ಎಲ್ಲಾ ದೇವತೆಗಳು ಕೂಡ, ದೇವಾದಿ ದೇವತೆಗಳು ಈ ತೀರ್ಥದಲ್ಲಿ ಸ್ನಾನ ಮಾಡಿ ಧನ್ಯರಾಗ್ತಾರಂತೆ. ದೇವಾದಿ ದೇವತೆಗಳೇ ಧನ್ಯರಾದ್ರು ಅಂದ್ರೆ ಮನುಷ್ಯರಾಗಿರುವಂತ ನಾವು ಈ ತೀರ್ಥದಲ್ಲಿ ಸ್ನಾನ ಮಾಡಿ ಭಗವಂತ ಮತ್ತೆ ದೇವಿ ದರ್ಶನ ಮಾಡಿದ್ರೆ ನಮ್ಮ ಪಾಪ ಕಳಿಯಲ್ಲ ಅನ್ನುವಂಥದ್ದು ಡೌಟ್ ಇಲ್ಲ. ನಿಶ್ಚಯವಾಗೂ ಕೂಡ ನಮ್ಮ ಪಾಪಗಳು ಅನ್ನುವಂಥದ್ದು ಕಳ್ಕೋತೀವಿ, ಪುಣ್ಯ ಅನ್ನುವಂಥದ್ದು ಸಿಕ್ಕತ್ತೆ ನಮ್ಗೆ. ಈ ಕಾರಣಕ್ಕೋಸ್ಕರನೇ ಪರಶುರಾಮ ದೇವರು ಈ ರೀತಿ ಪಾಜಕ ಕ್ಷೇತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಶ್ರೀಮದ್ ಆಚಾರ್ಯರ ಅವತಾರ ಕ್ಷೇತ್ರದಲ್ಲಿ ಪಾಜಕ ಕ್ಷೇತ್ರಕ್ಕೆ ತುಂಬಾ ಹೆಸರು ಬಂತು. ಜಗತ್ತಿನ ತಂದೆ ಪರಶುರಾಮ ದೇವರಿದ್ದಾರೆ, ಜಗನ್ಮಾತೆ ಆಗಿರುವಂತ ದುರ್ಗಾದೇವಿ ಇದ್ದಾಳೆ, ಜಗದ್ಗುರುಗಳಾಗಿರುವಂತ ಶ್ರೀಮದ್ ಆಚಾರ್ಯರಿದ್ದಾರೆ. 3 ಜನ ಒಂದೇ ಕಡೆ ನಮ್ಗೆಲ್ಲೂ ಸಿಕ್ಕಲ್ಲ. ಈ ರೀತಿ 3 ಜನ ಒಂದೇ ಕಡೆ ಇರೋದ್ರಿಂದ ಯಾರು ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಅವರಿಗೆ ಇದಕ್ಕಿಂತಾನು ದೊಡ್ಡ ಕ್ಷೇತ್ರ ಮತ್ತೊಂದಿಲ್ಲ. ಈ ಕ್ಷೇತ್ರನ ನಾವು ಪ್ರವೇಶ ಮಾಡಬೇಕಾದ್ರೆ 2 ಬೆಟ್ಟ ನಮ್ಮನ್ನ ಸ್ವಾಗತ ಮಾಡುತ್ತೆ. ರೈಟ್ ಅಂಡ್ ಲೆಫ್ಟ್ 2 ಬೆಟ್ಟಗಳಿದೆ. ಯಾವುದು ಅಂದ್ರೆ ಲೆಫ್ಟ್ಗೆ ಸಿಕ್ಕುವಂತ ಬೆಟ್ಟ ದುರ್ಗಾ ಬೆಟ್ಟ ಆದ್ರೆ ರೈಟ್ ಸೈಡ್ ಬಲಭಾಗದಲ್ಲಿ ಸಿಕ್ಕುವಂತ ಬೆಟ್ಟ ಪರಶುರಾಮ ದೇವರ ಬೆಟ್ಟ. ಪ್ರಕೃತಿ ತಮೋ ಗುಣಗಳನ್ನ ದುರ್ಗಾದೇವಿ ದುರ್ಗಾ ರೂಪದಲ್ಲಿ ನಿಯಂತ್ರಿಸ್ತಾಳೆ. ಲಕ್ಷ್ಮೀದೇವಿ ಸತ್ವ ರಜೋತಮ, ಮೋಡ್ ಆಫ್ ಗುಡ್ನೆಸ್, ಮೋಡ್ ಆಫ್ ಪ್ಯಾಷನ್ ಅಂಡ್ ಮೋಡ್ ಆಫ್ ಇಗ್ನೊರೆನ್ಸ್. ಸತ್ವ ಗುಣಗಳನ್ನ ಶ್ರೀ ರೂಪದಿಂದ,
ರಜೋಗುಣಗಳನ್ನ ಭೂ ರೂಪದಿಂದ, ತಮೋ ಗುಣಗಳನ್ನ ದುರ್ಗಾ ರೂಪದಿಂದ ಲಕ್ಷ್ಮೀ ದೇವಿನೇ ಕಂಟ್ರೋಲ್ ಮಾಡೋದು. ಸೊ ಹಾಗಾಗಿ ನಮ್ಗೆ ಕೆಟ್ಟ ಬುದ್ಧಿ ಬಂದಿದೆ ಅಂದ್ರೆ ದುರ್ಗಾದೇವಿನ ನಾವು ಕೇಳ್ಕೋಬೇಕು. ಅಮ್ಮ ತಾಯಿ, ತಮೋ ರೂಪದಿಂದ ಎಲ್ಲ ಕಂಟ್ರೋಲ್ ಮಾಡುವಂತವಳೆ, ನನಗೂ ತಮಸ್ ಬಂದ್ಬಿಟ್ಟಿದ್ಯಮ್ಮ, ದಯವಿಟ್ಟು ನನ್ನಲ್ಲಿರೋ ತಮೋ ಗುಣಗಳನ್ನ ನೀನೇ ತೆಗಿಬೇಕಮ್ಮ, ತೆಗೆದುಬಿಟ್ಟು ಒಳ್ಳೆ ಸತ್ವಗುಣ ಕೊಡು ನನಗೆ ಅಂತ ಕೇಳ್ತಾರೆ. ಅದಕ್ಕೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇದು ನಮಗೆ ದುರ್ಗಾ ಸಪ್ತಶತಿಯಲ್ಲಿ ಬರುವಂತಹ ಪ್ರಾರ್ಥನೆಗಳಲ್ಲಿ ಬರೀ ಒಂದು ಎರಡು ಲೈನ್ ಅಷ್ಟೇ ಇದು. ಅದರಲ್ಲಿ ಈ ತರ ಬರುತ್ತೆ, ಯಾ ದೇವಿ ಸರ್ವಭೂತೇಷು ಸ್ಮೃತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಏನಕ್ಕೆ ಮೂರ್ ಸರಿ ಹೇಳ್ತಾ ಇದ್ದಾರೆ? ಹಾಡಕ್ ತುಂಬಾ ಚೆನ್ನಾಗಿದೆ ಅಲ್ಲ. ನಮಸ್ತಸ್ಯೈ 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 ನಮೋ ನಮಃ ಅಂದ್ರೆ ನೋ, ದಟ್ ಈಸ್ ರಾಂಗ್. ಒಂದ್ ಎಕ್ಸಾಂಪಲ್ ತಗೋಬೇಕು ಅಂದ್ರೆ, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಮಾತೃ, ತಾಯಿ ರೂಪದಲ್ಲಿ ನೆಲೆಸಿರುವಂತವಳೆ ನೀನು, ನಿನಗೆ ನಮಸ್ಕಾರ. ದುರ್ಗೆ ನಿನಗ್ ನಮಸ್ಕಾರ, ದುರ್ಗೆ ನಿನಗ್ ನಮಸ್ಕಾರ. ಮೂರ್ ಸರಿ ನಮಸ್ಕಾರ. ಯಾಕೆ? ಸತ್ವ ಗುಣಗಳಿಗೆ ಅಭಿಮಾನಿಯಾಗಿರುವಂತವಳೆ ನಿನಗೆ ನಮಸ್ಕಾರ, ರಜೋ ಗುಣಗಳಿಗೆ ಅಭಿಮಾನಿ ಆಗಿರುವಂತವಳೆ ನಿನಗೆ ನಮಸ್ಕಾರ, ತಮೋ ಗುಣಕ್ಕೆ ಅಭಿಮಾನಿ ಆಗಿರುವಂತವಳೆ ನಮಸ್ಕಾರ. ಮಾತೃರೂಪೇಣ, ತಾಯಿ, ತಾಯಂದ್ರು ಇರ್ತಾರೆ. ಕೆಲವೊಂದು ತಾಯಂದ್ರು, ಶಿವಾಜಿ ತಾಯಿ, ವಿವೇಕಾನಂದನ್ ತಾಯಿ. ವಿವೇಕಾನಂದನ ಅಪ್ಪ, ವಿವೇಕಾನಂದನಮ್ಮ, ವಿವೇಕಾನಂದ ಪುಟಾಣಿ ಮಗು. ಅವರು ಜಟ್ಕಾ ಗಾಡಿಲಿ ಹೋಗ್ತಾ ಇದ್ರಂತೆ ಒಂದಿನ ಎಲ್ಲೋ. ಆಗ ವಿವೇಕಾನಂದನ್ ತಂದೆ ಕೇಳ್ತಾರಂತೆ, ಮಗು ನೀನ್ ದೊಡ್ಡವನಾದ್ಮೇಲೆ ಏನಾಗ್ಬೇಕು ಅನ್ಕೊಂಡಿದ್ಯಪ್ಪ ಅಂತ. ಆಗ ಪುಟಾಣಿ ಪಾಪು ಹೇಳ್ತಾನಂತೆ, ಅಪ್ಪ ನಾನು ಜಟ್ಕಾ ಸಾಬಿ ಆಗ್ಬೇಕು ಅನ್ಕೊಂಡಿದ್ದೀನಿ ಅಂತ. ಅವ್ರ ಅಪ್ಪಂಗೆ ತುಂಬಾ ಬೇಜಾರಾಗ್ಬಿಡತ್ತಂತೆ. ಮಗ ಏನೋ ದೊಡ್ಡವನಾದ್ಮೇಲೆ, ಇವಾಗೆಲ್ಲ ಫ್ಯಾಷನ್ ಆಗಿದ್ಯಲ್ಲ ತಂದೆ ತಾಯಿಯಂದ್ರು ಆಸೆ ಪಡೋ ರೀತಿ, ಇಂಜಿನಿಯರಿಂಗು, ಡಾಕ್ಟರು, ಮತ್ತೊಂದು ಇನ್ನೊಂದು, IAS IPS, ಆ ರೀತಿ ಮಗ ಏನಾದ್ರು ಅಂತಾನೆ ಅನ್ಕೊಂಡಿದ್ರೆ ಜಟ್ಕಾ ಸಾಬಿ ಆಗ್ತೀನಿ ಅಂತ ಹೇಳಿದ ತಕ್ಷಣ ಅವ್ರ ತಂದೆಗೆ ಬೇಜಾರಾಗ್ಬಿಡತ್ತಂತೆ. ಮಾತಾಡಲ್ವಂತೆ. ತಾಯಿ, ತಾಯಿ ಅಂದ್ರೆ ಹಾಗಿರ್ಬೇಕು ತಾಯಿ. ಅವಳು ಮನೆಗೆ ಬಂದ್ಮೇಲೆ ಏನ್ ಮಾಡ್ತಾಳಂತೆ, ದೇವ್ರ ಕೋಣೆಗೆ ವಿವೇಕಾನಂದನ್ ಕರ್ಕೊಂಡು ಹೋಗ್ತಾಳಂತೆ. ಒಂದು ಫೋಟೋ ತೋರಿಸ್ತಾಳಂತೆ. ಅದ್ರಲ್ಲಿ ಭಗವದ್ಗೀತೆದು ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣ ಅರ್ಜುನನ ಸಾರಥಿಯಾಗಿ ಕೂತಿರ್ತಾನೆ ರಥದಲ್ಲಿ, ಅರ್ಜುನ ಕೂತ್ಕೊಂಡಿರ್ತಾನೆ. ಆಗ ತಾಯಿ ಹೇಳ್ತಾಳಂತೆ ವಿವೇಕಾನಂದನ್ಗೆ, ಮಗು ನೀನು ಜಟ್ಕಾ ಸಾಬಿ ಆಗ್ಬೇಕು ಅಂದ್ಯಲ್ಲ, ಆಗು ಬೇಜಾರಿಲ್ಲ, ಆದ್ರೆ ಯಾವ ತರ ಜಟ್ಕಾ ಸಾಬಿ ಆಗ್ಬೇಕು ಗೊತ್ತಾ, ಈ ತರ ಅನ್ಬಿಟ್ಟು ಕೃಷ್ಣನನ್ನ ತೋರಿಸ್ತಾಳಂತೆ. ಕೃಷ್ಣ ಜಟ್ಕಾ ಸಾಬಿ ಅಂದ್ರೆ ಜಟ್ಕಾ ಗಾಡಿ ಓಡಿಸೋನು ಅಂತ, ಟೋಪಿ ಹಾಕೊಂಡಿದ್ದವನು ಯಾರೋ ಓಡಿಸ್ತಾ ಇದ್ದೇನೋ. ಆಗ ಕೃಷ್ಣ ಕೂಡ ಅರ್ಜುನನ ರಥಕ್ಕೆ ಸಾರಥಿಯಾಗಿದ್ದ. ಅರ್ಜುನನ ಅವನು ಜೀವನದ ಯುದ್ಧದಲ್ಲೂ ಗೆಲ್ಲಿಸ್ಬಿಟ್ಟ, ಕುರುಕ್ಷೇತ್ರ ಯುದ್ಧದಲ್ಲೂ ಗೆಲ್ಲಿಸ್ಬಿಟ್ಟ. ಅಂಥ ಸಾರಥಿ ಆಗಿದ್ರೆ ಆವತ್ತು ತಾಯಿಯಿಂದ ಮಾತಿನಿಂದ ಇನ್ಸ್ಪೈರ್ ಆಗಿದ್ದಂತಹ ವಿವೇಕಾನಂದರು ಇವತ್ತಿಗೂ ಕೂಡ ಎಷ್ಟೋ ಜನ ನಮ್ಮ ಯುವಕರಿಗೆ ದಾರಿದೀಪ ಆಗಿದ್ದಾರೆ. ಅವರು ವಿವೇಕಾನಂದ ತಾಯಿ ಅನ್ನೋ ಪಾತ್ರ ಬರೋದು ಅಲ್ಲಿ. ಮಕ್ಕಳು ಸುಮ್ಮನೆ ದುಡಿಲಿ, ಬೇಕಾದಂಗೆ ಮಜಾ ಮಾಡ್ಲಿ, ದುಡಿಯೋದಕ್ಕೆ ದುಡ್ಡಿರ್ಬೇಕು, ಆಮೇಲೆ ಮಜಾ ಮಾಡ್ಕೊಬೋದು ಅಂತ ಹೇಳಿ ಅವ್ರಿಗೆ ಯಾರು ಕೂಡ ಸ್ಪಿರಿಚುಯಾಲಿಟಿ ಕೊಡಲ್ಲ. ಮಕ್ಳಿಗೆ ಯಾರು ಕೊಡ್ತಾರೆ ಸ್ಪಿರಿಚುಯಾಲಿಟಿ? ಯಾರು ಕೊಡಲ್ಲ. ಅವ್ರಿಗೆ ಬೇಕಾಗಿರೋದೇನು, ಓದು ಓದು ಓದು, ಸಾಯಿ, ಆಮೇಲೆ ಮತ್ತೆ ಕೆಲಸ, ಮತ್ತೆ ಇದು ಮಾಡು, ಆ ರೀತಿ. ಬಟ್ ಈ ತಾಯಿ ತುಂಬಾ ಅಪರೂಪ. ಅದಕ್ಕೆ ಸಾತ್ವಿಕವಾಗಿರೋ ತಾಯಿ ಅಂದ್ರೆ ಹೀಗಿರ್ತಾಳೆ. ನನ್ನ ಮಗು ಇಡೀ ಲೋಕಕ್ಕೆ ಒಳ್ಳೇದು ಮಾಡ್ಬೇಕು, ನನ್ನ ಮಗುವಿಂದ ಇಡೀ ಪ್ರಪಂಚಕ್ಕೆ ಒಳ್ಳೇದಾಗಬೇಕು ಅಂತ ಯಾರು ಬಯಸ್ತಾಳೆ ಅವಳು ಸಾತ್ವಿಕವಾಗಿರೋ ತಾಯಿ. ಅಂತ ಬುದ್ಧಿ ಕೊಡಮ್ಮ ನನಗೆ. ಇನ್ನು ರಾಜಸ ತಾಯಿ, ರಾಜಸ ತಾಯಿ ಏನ್ ಮಾಡ್ತಾಳೆ ಅಂದ್ರೆ, ಬೇರೆಯವ್ರು ಹೇಗ್ ಹಾಳಾಗಿ ಹೋಗ್ತಾರೋ ನಮಗ್ ಗೊತ್ತಿಲ್ಲ, ನೀನ್ ಮಾತ್ರ ಓದ್ಬೇಕು ಚೆನ್ನಾಗಿ, ನೀನ್ ಫಸ್ಟ್ ರ್ಯಾಂಕ್ ಬರಬೇಕು, ಬೇರೆಯವ್ರ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ, ನೀನ್ ಚೆನ್ನಾಗಿ ಓದ್ಬೇಕಷ್ಟೇನೆ ಅಂತ ಹೇಳಿ ಮಕ್ಕಳನ್ನ ಯಾರು ಬೆಳೆಸ್ತಾರೆ ಸ್ವಾರ್ಥವಾಗಿ, ಅಂಥವ್ರು ರಾಜಸ ತಾಯಿ. ಅಂತ ಬುದ್ಧಿ ನನಗ್ ಕೊಡ್ಬೇಡಮ್ಮ ಅಂತ. ಇನ್ನು ತಾಮಸ ತಾಯಿ ಅಂದ್ರೆ ಪೇಪರ್ಗಳಲ್ಲೆಲ್ಲ ನೋಡಿರ್ತೀವಿ, ಮಗು ಹುಟ್ಟಿದ ತಕ್ಷಣ ತೊಟ್ಟಿ ಹತ್ರ ಬಿಸಾಕ್ಬಿಟ್ಟು ಹೊಟ್ಟೋಗ್ಬಿಟ್ಟಿರ್ತಾಳೆ. ನವಜಾತ ಶಿಶು ಸಿಕ್ತು ತೊಟ್ಟಿ ಹತ್ರ ಅಂತ ಹೇಳ್ತಾರೆ. ಅವಳು ತಾಯಿನೇ, ಮಗುಗೆ ಕೊಟ್ಟಿದ್ದಾಳೆ ಜನ್ಮನ, ಆದ್ರೆ ಮಗುಗೆ ಜನ್ಮ ಕೊಟ್ಟು ತೊಟ್ಟಿ ಹತ್ರ ಬಿಸಾಕ್ ಹೋಗಿದ್ದಾಳೆ. ಅಂತವಳು ತಾಮಸ ತಾಯಿ. ಅಂತ ಸ್ಥಿತಿ ನನಗ್ ತಂದ್ಕೊಡ್ಬೇಡಮ್ಮ ಅಂತ ಕೇಳೋದಿಕ್ಕೆ 3 ಸರಿ
ಸಾತ್ವಿಕವಾಗಿರುವಂತ ತಾಯಿ, ಯಾಕಂದ್ರೆ ಮಾತೃ ರೂಪೇಣ ಸಂಸ್ಥಿತ, ಎಲ್ಲ ತಾಯಿಯಲ್ಲಿ ಮಾತೃ ರೂಪದಿಂದ ಇರುವಂತವಳು ದುರ್ಗೆನೆ, ದೇವಿನೇ ಅವಳು. ಹಾಗಾಗಿ ನೀನು ಸಾತ್ವಿಕವಾಗಿರೋ ಬುದ್ಧಿ ಕೊಡು ನನ್ನಲ್ಲಿ ಇದ್ಕೊಂಡು, ರಾಜಸ್ವಾಗಿರೋ ಬುದ್ಧಿ ನನಗ್ ಕೊಡ್ಬೇಡ, ತಾಮಸವಾಗಂತೂ ಬೇಡವೇ ಬೇಡ ಅಂತ ಹೇಳುದು. ಇನ್ನು ಯಾ ದೇವಿ ಸರ್ವಭೂತೇಶು ಸ್ಮೃತಿ ರೂಪೇಣ ಸಂಸ್ಥಿತ, ಸ್ಮೃತಿ ಅಂದ್ರೆ ಜ್ಞಾಪಕ ಶಕ್ತಿ, ಸಾತ್ವಿಕವಾಗಿರೋ ಸ್ಮೃತಿ ಕೊಡು. ಯಾವಾಗ ನಾನು ಜ್ಞಾಪಕ ಮಾಡ್ಕೊಂಡ್ರು, ಓ ನಿನ್ನೆ ಕ್ಲಾಸಲ್ಲಿ ನಾನು ಇದ್ರ ಬಗ್ಗೆ ಕೇಳಿದ್ದೆ, ಜ್ಞಾಪಕ ಮಾಡ್ಕೋಬೇಕು. ಯಾರಿಗೆ ಜ್ಞಾಪಕ ಚೆನ್ನಾಗಿ ಬರುತ್ತೆ ಅದು ಸಾತ್ವಿಕವಾಗಿರೋ ಬುದ್ಧಿ, ಸ್ಮೃತಿ. ಯಾಕಂದ್ರೆ ನಮ್ಮ ಬುದ್ಧಿಯಲ್ಲಿ ದುರ್ಗಾದೇವಿ ನೆಲೆಸಿದ್ದಾಳೆ, ತಾಯಿ ಇದ್ದಾಳೆ, ಅವಳಿಗೆ ಕೇಳ್ಕೋಬೇಕು, ಅಮ್ಮ ಒಳ್ಳೆ ಬುದ್ಧಿ ಕೊಡು ನನಗೆ, ಭಗವಂತನ ಬಗ್ಗೆ ನಾನು ಕೇಳಿರೋದು ನನ್ನ ತಲೆಯಲ್ಲಿ ಉಳಿಲಿ ಅಂತ ಬುದ್ಧಿ ಕೊಡು. ಇನ್ನು ರಾಜಸ ಬುದ್ಧಿ, ಬರೀ ಕಂಡವ್ರ ಮನೆ ಮಾತಾಡೋದು, ಮನೆ ಮನೆ ಕತೆಗಳು ಮಾತಾಡೋದ್ರಲ್ಲೇ ಟೈಮ್ ಪಾಸ್ ಅವರಿಗೆ. ಎಲ್ಲಾದ್ರೂ ಸಿಕ್ಕಿದ್ರು ಫೋನಲ್ಲೂ ಅದೇ ಕತೆನೆ, ಎದುರುಗಡೆ ಸಿಕ್ಕಿದ್ರು ಅದೇ ಕತೆನೆ, ಅವ್ರ ಮನೇಲಿ ಹಿಂಗಾಯ್ತಂತೆ, ಇವ್ರ ಮನೇಲಿ ಹಂಗಾಯ್ತಂತೆ, ಅಲ್ಲಿ ಹಿಂಗಾಯ್ತಂತೆ, ಇಲ್ಲಿ ಹಂಗಾಯ್ತಂತೆ, ಆ ಸ್ಮೃತಿನೂ ಇರುತ್ತೆ. ಅದು ರಾಜಸ ಸ್ಮೃತಿ, ಅಂಥದ್ದು ಬೇಕಾಗಿಲ್ಲ ನನಗೆ. ಇನ್ನು ತಾಮಸ ಸ್ಮೃತಿ, ತಾಮಸ ಸ್ಮೃತಿ ಅಂದ್ರೆ ಅವರು ಗೊತ್ತಾ, ನಾನವಾಗ 2ನೇ ಕ್ಲಾಸ್ ಓದ್ತಾ ಇದ್ದೆ, ನನಗೆ ಕ್ಲೀನಾಗಿ ಜ್ಞಾಪಕ ಇದೆ. ಎಂಥವ್ರು ಗೊತ್ತಾ ಅವರು, ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಅಪ್ಪನ ಹತ್ರ ಅವತ್ತು ದುಡ್ಡು ತಿನ್ಬಿಟ್ಟಿದ್ರು, ವಾಪಸ್ಸೇ ಕೊಟ್ಟಿರ್ಲಿಲ್ಲ. ಅವ್ರು ಯಾವಾಗ ಹೇಳ್ತಾರೆ ಈ ಸ್ಟೋರಿ ಅಂದ್ರೆ 85 ವರ್ಷ ಆಗಿದ್ದಾಗ, ಕಣ್ಣಲ್ಲಿ ನೀರ್ ಹಾಕೊಂಡು ಹತ್ಕೊಂಡು ಇನ್ನಾ ಕತೆ ಹೇಳ್ತಾ ಇರ್ತಾರೆ. ತಾಮಸವಾಗಿರುವಂತ ಬುದ್ಧಿ, ಯಾವ್ದೋ ಕಾಲದಲ್ಲಿ ಆಯ್ತು ಹೋಯ್ತು, ನಮ್ ಕರ್ಮ ಇತ್ತು, ಪಾಪ ಕರ್ಮ, ನಾವು ಕಷ್ಟ ಅನ್ಭವಿಸಿದ್ವಿ, ಫರ್ಗೆಟ್ ಇಟ್ ಅಲ್ಲ. ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿದ್ರೆ ಹೆಂಗಿತ್ತು ಗೊತ್ತಾ, ಈಗ ನಮ್ಮಪ್ಪ ಇರ್ಬೇಕಾಗಿತ್ತು, ನಾವು ಎಷ್ಟು ಬಡತನದಿಂದ ಬಂದ್ವಿ ಗೊತ್ತಾ, ಹಾಗಿತ್ತು ಹೀಗಿತ್ತು ಅನ್ಕೊಂಡು ಸ್ಟೋರಿ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾ ಇರ್ತಾರಲ್ಲ, ಅದೆಲ್ಲ ತಾಮಸ ಸ್ಮೃತಿ. ಅದು ಯಾವ್ದನ್ ಮರಿಬೇಕೋ ಅದನ್ನ ನಾವು ಮರಿದಂಗೆ, ಭಗವಂತಂದ ಮರಿಬಾರ್ದು, ಅದನ್ನ ಮರ್ತು ಬಿಡ್ತೀವಿ. ನಾನ್ ನೆನ್ನೆ ಕ್ಲಾಸಲ್ಲಿ ಏನ್ ಹೇಳಿದ್ದೆ, ಫರ್ಗೆಟ್ ಅಬೌಟ್ ನೆನ್ನೆ ಕ್ಲಾಸ್. ಈಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿದೆ, ಎಷ್ಟು ತೀರ್ಥಗಳಿದೆ ಹೇಳಕ್ ಬರಲ್ಲ. ಯಾಕೆ ಹೇಳಕ್ ಬರಲ್ಲ, ನಮ್ಮಲ್ಲಿ ಬಂದು ಕೂತಿದೆ ರಾಜಸ ತಾಮಸ. ಅದಕ್ಕೆ ಆ ದುರ್ಗೆನ್ ಕೇಳ್ಕೋಬೇಕು, ಸಾತ್ವಿಕವಾಗಿರುವಂತ ಸ್ಮೃತಿ ಕೊಡು ತಾಯಿ, ಭಗವಂತನ ಬಗ್ಗೆ ಕೇಳಿರೋದು ಜ್ಞಾಪಕ ಆಗ್ಲಿ, ರಾಜಸ ಸ್ಮೃತಿ ಕೊಡಬೇಡ, ತಾಮಸ ಅಂತೂ ಬೇಡವೇ ಬೇಡ ಅಂತ ಹೇಳಿ, ಸ್ಮೃತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ, ಈ ರೀತಿನೇ ಎಲ್ಲ ಹೇಳ್ತಾರೆ. ಕ್ಷುಧಾ ರೂಪೇಣ ಸಂಸ್ಥಿತ, ಕ್ಷುಧಾ ಅಂದ್ರೆ ಬಾಯಾರಿಕೆ, ಆಮೇಲೆ ಅದೇ ರೀತಿ ಹಸ್ವೆ, ಅದ್ರದ್ದೆಲ್ಲ ಹೇಳ್ತಾರೆ. ಸಿಕ್ಕಿದ್ದನ್ನೆಲ್ಲ ಬಾಯಿಗೆ ಹಾಕೋಣದಲ್ಲ. ಐ ಆಮ್ ಗೆಟಿಂಗ್ ಕಂಪ್ಲೇಂಟ್ಸ್ ಅಲ್ವಾ, ಜಂಕ್ ಫುಡ್ಗಳು ಮತ್ತೊಂದು ಇನ್ನೊಂದು, ಯಾವ್ದು ಸಿಕ್ಕುತ್ತೋ ಎಲ್ಲ ಬಾಯಿಗೆ ಹಾಕೊಂಡ್ಬಿಡೋದ, ಎಲ್ಲ ಬಾಯಿಗೆ ಹಾಕೊಂಡ್ರೆ ನೆಕ್ಸ್ಟ್ ಜನ್ಮದಲ್ಲಿ ಹಂದಿ ಜನ್ಮ ಕೊಡ್ತಾನೆ ಭಗವಂತ. ಆರ್ ಯು ರೆಡಿ ಟು ಗೆಟ್ ಬರ್ತ್ ಆಸ್ ಹಂದಿ, ಪಿಗ್, ಪಿಗ್ ಜನ್ಮ. ಯಾವ್ದು ತಿನ್ಬೇಕು ಯಾವ್ದು ತಿನ್ನಬಾರ್ದು ಮನುಷ್ಯರಾಗಿ ನಮಗ್ ಕೊಟ್ಟಿದ್ದಾನೆ ಬುದ್ಧಿ ಭಗವಂತ, ಅಂತದನ್ನ ತಿನ್ಬೇಕು, ಸಾತ್ವಿಕವಾಗಿರುವಂತದನ್ನ. ಸಾತ್ವಿಕವಾಗಿರೋದನ್ನ ತಿನ್ನೋದ್ ಬಿಟ್ಟು ಯಾವ್ದು ತಿನ್ನಬಾರ್ದು ಅದನ್ನೆಲ್ಲ ಬಾಯಿಗೆ ತುರ್ಕೋತಾ ಇದ್ರೆ, ಹಂದಿ ನೋಡಿದೀರಾ ಎಲ್ಲಿರುತ್ತೆ ಅಂತ, ಕೊಚ್ಚೆ ಮೋರಿಲ್ ಬಿದ್ದುಬಿಟ್ಟಿರುತ್ತೆ, ಬಿದ್ದು ತಿಂತಾ ಇರುತ್ತೆ, ಅಂತ ಜನ್ಮ ಕೊಡ್ತಾರೆ. ಎಸ್, ಇಫ್ ಯು ಆರ್ ರೆಡಿ ಫಾರ್ ದಟ್, ಈಟ್ ವಾಟ್ ಎವರ್ ಯು ವಿಶ್ ಟು ಈಟ್, ಆ ರೀತಿ. ಹಂಗೆ ಅದಕ್ಕೆ ಸಾತ್ವಿಕವಾಗಿರೋದೇನು, ರಾಜಸ್ವಾಗಿರೋದೇನು, ತಾಮಸವಾಗಿರೋದೇನು, ಅದನ್ನೆಲ್ಲ ಕೇಳೋದಕ್ಕೇನೆ ಈ ಸ್ತೋತ್ರ ಅನ್ನುವಂಥದ್ದು ಹೊರಟಿರೋದು. ಅಂತ ಮಹಾಲಕ್ಷ್ಮಿ ಅವಳು ದುರ್ಗೆ, ತಮಸ್ಸಿಗೆ ಅಭಿಮಾನಿ ದುರ್ಗೆ ಅವಳು, ಮಹಾಲಕ್ಷ್ಮಿ ದೇವಿನೇ ದುರ್ಗಾ ರೂಪದಿಂದ ತಮಸ್ಸಿಗೆ ಅಭಿಮಾನಿಯಾಗಿ ಇಲ್ಲಿ ನಿಂತಿದ್ದಾಳಂತೆ ಅವಳು, ಆ ಯೋಗ ಮಾಯೆ ಅವಳು. ಅದಕ್ಕೋಸ್ಕರ ಈ ಪರಿಸರಕ್ಕೆ ಎಂತ ಶಕ್ತಿ ಬಂದಿದೆ ಹಂಗಾದ್ರೆ. ಅವಳು ಯಾಕಿದ್ದಾಳೆ ದುರ್ಗಾದೇವಿ, ಯಾರು ಸಜ್ಜನರಿದ್ದಾರೆ ಅವರಿಗೆ ಏನ್ ಸಂಕಷ್ಟಗಳು ಬರುತ್ತೆ ಅದನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಪರಶುರಾಮ ದೇವರು ಇಲ್ಲಿ ದುರ್ಗಾದೇವಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತ್ರಿಶೂಲ ಧಾರಣೆಯಾಗಿದ್ದಾಳೆ ದುರ್ಗಾದೇವಿ, ಯಾವಾಗ ನೋಡಿದ್ರು ಒಳ್ಳೆಯವ್ರನ್ನ ರಕ್ಷಣೆ ಮಾಡೋದಕ್ಕೆ ನಿಂತಿದ್ದಾಳೆ ಅವಳು, ಕೆಟ್ಟವ್ರನ್ನ ಕೊಲ್ತಾಳೆ, ಒಳ್ಳೆಯವ್ರನ್ನ ರಕ್ಷಣೆ ಮಾಡ್ತಾಳೆ. ತುಂಬಾ ಸುಂದರವಾಗಿರುವಂತ ಮೂರ್ತಿ. ಪರಶುರಾಮ ದೇವರೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದ್ರೆ ನಿತ್ಯ ಸನ್ನಿಧಾನ ಇರುತ್ತೆ ಅದ್ರಲ್ಲಿ, ಊಹೆ ಮಾಡೋದಕ್ಕೆ ಕೂಡ ನಮಗ್ ಸಾಧ್ಯ ಇಲ್ಲ ಇವಳು ಸನ್ನಿಧಾನದ ಮೇಲೆ. ಆ ಪ್ರತಿಷ್ಠಾಪನೆ ಸಮಯದಲ್ಲಿ ದೇವಾದಿ ದೇವತೆಗಳು ಅವ್ರವ್ರ ವಿಮಾನದಲ್ಲಿ ಬಂದಿದ್ರಂತೆ, ಅದಕ್ಕೆ ಇದಕ್ಕೆ ವಿಮಾನಗಿರಿ ಅಂತ ಹೆಸರು. ಈ ಬೆಟ್ಟ ಅದಕ್ಕೆ ವಿಮಾನಗಿರಿ ಅಂತ ಹೆಸರು ಪಡೆಯುತ್ತೆ. ಅಥೋ ವಿಮಾನ ಯೋಗಿತ್ವಾತ್ ವಿಮಾನಗಿರಿ ಮದ್ಭುತಂ ಆರೋಹಂತೋ ಜನ ವಿಷ್ಣೋಹ ಆರೋಹಂತಿ ಪದಂ ಧ್ರುವಂ, ಅಂದ್ರೆ ವಿಮಾನದ ಆಕಾರದಲ್ಲಿ ಕೂಡ ಇದೆ ಈ ಬೆಟ್ಟ. ಏರಿಯಲ್ ವ್ಯೂ ನೋಡಿದ್ರೆ ದ್ರೋಣಲ್ಲಿ ವಿಮಾನದ ಆಕಾರದಲ್ಲಿ ಇದೆ ಬೆಟ್ಟ, ಅದಕ್ಕೆ ಇದನ್ನ ವಿಮಾನಗಿರಿ ಅಂತ ಕರೀತಾರೆ. ದೇವತೆಗಳೆಲ್ಲ ವಿಮಾನದಲ್ಲಿ ಬಂದಿದ್ರಿಂದ ಇದನ್ನ ವಿಮಾನಗಿರಿ ಅಂತ ಕರೀತಾರೆ. ಈ ಬೆಟ್ಟಕ್ಕೆ ಮೆಟ್ಲಿದೆ ಹತ್ಕೊಂಡು ಹೋಗೋದಕ್ಕೆ, ಹತ್ಕೊಂಡು ಹೋದ್ರೆ ವೈಕುಂಠಕ್ಕೆ ಹತ್ಕೊಂಡು ಹೋಗೋ ಮೆಟ್ಲಲ್ಲಿ ಒಂದೊಂದೇ ಮೆಟ್ಲು ಹತ್ತದಂಗೆ ಅಂತ ಸ್ಕಂದ ಪುರಾಣ ಹೇಳುತ್ತೆ. ಈ ತಾಯಿ ಸನ್ನಿಧಾನದಲ್ಲೇನೆ ಶ್ರೀಮದಾಚಾರ್ಯರು ತುಂಬಾ ಅವ್ರ ಬಾಲ್ಯದ ಸಮಯನೆಲ್ಲ, ಚೈಲ್ಡ್ಹುಡ್ ಡೇಸ್ ಅಮ್ಮನ ಜೊತೆನೆ ಕಲ್ತಿದ್ದು. ಹಾಡ್ತಾ ಇದ್ರಂತೆ, ಕುಣಿತಾ ಇದ್ರಂತೆ ತಾಯಿ ಜೊತೆಗೆ, ಅವಳು ಕತೆ ಹೇಳ್ತಾ ಇದ್ಲಂತೆ, ಅವಳು ಹಾಡು ಹೇಳ್ತಾ ಇದ್ಲಂತೆ, ಶ್ರೀಮದಾಚಾರ್ಯರಿಗೆ ಆಟ ಆಡಿಸ್ತಾ ಇದ್ಲಂತೆ ತಾಯಿ. ನಮಗ್ ಹೋಗಿ ನೋಡೋದಕ್ಕೂ ಇದಿಲ್ಲ, ನಮಗ್ ಕೇಳೋದಕ್ಕೂ ನಮಗ್ ಬೇಜಾರು, ತುಂಬಾ ಜನಕ್ಕೆ ಬೋರ್ ಅನ್ಸುತ್ತೆ ಇದನ್ನೆಲ್ಲ. ಬಟ್ ಅದಕ್ಕೆ ಶ್ರೀಮದಾಚಾರ್ಯರಿಗೆ ಅಲ್ಲಿ ಜನ್ಮ ಕೊಟ್ಟಿದ್ದು.
ಸೊ ಹಾಗೆ ಮಧ್ವವಿಜಯ ಇದನ್ನೆಲ್ಲ ಹೇಳುತ್ತೆ. ಮಧ್ವಾಚಾರ್ಯರು ಸಾಕಿ ಸಲಹಿದ್ದಾರೆ, ದುರ್ಗಾದೇವಿ ಮಧ್ವಾಚಾರ್ಯರನ್ನ ಸಾಕಿ ಸಲಹಿರುವಂತ ತಾಯಿ ಅವಳು. ಯಾರು ನಂಬ್ತಾರೋ ಭಕ್ತರು ಅವ್ರನ್ನ ಯಾವತ್ತೂ ಕಾಪಾಡೇ ಕಾಪಾಡ್ತಾರೆ. ಆದ್ಮಾರ ಮಟ್ಟಕ್ಕೆ ಈ ದೇವಸ್ಥಾನ ಇದೆ ಇವತ್ತು. ಈ ಬೆಟ್ಟದ ಎದುರುಗಡೆ ಇನ್ನೊಂದು ಬೆಟ್ಟದಲ್ಲಿ ಪರಶುರಾಮ ದೇವರಿದ್ದಾರೆ. ಸಮುದ್ರದ ದಡದಲ್ಲಿದೆ ಇದು ಭೂಭಾಗನ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಪರಶುರಾಮ ದೇವರು ಯಾಕಿಲ್ಲಿದ್ದಾರೆ ಅಂದ್ರೆ, ಸಮುದ್ರದ ದಡದಲ್ಲಿ ಇರೋದು ನಾವೆಲ್ಲ ಕೋಸ್ಟಲ್ ಏರಿಯಾಸ್, ಉಡುಪಿ ಅದೆಲ್ಲ, ಯಾವುದೇ ಕಾರಣಕ್ಕೂ ಅದು ಕೊಚ್ಕೊಂಡು ಹೋಗ್ಬಾರ್ದು, ಮುಳುಗ್ಬಾರ್ದು ಅನ್ನೋದಕ್ಕೋಸ್ಕರ ಪರಶುರಾಮ ದೇವರು ಇಲ್ಲೇ ಇದ್ದಾರೆ. ಭಕ್ತರು ತುಂಬಾ ಚೆನ್ನಾಗಿ ಸಹಕಾರ ಕೊಟ್ಟು ದೇವಸ್ಥಾನ ಒಳ್ಳೆ ಜೀರ್ಣೋದ್ಧಾರ ಆಗಿ ತುಂಬಾ ಚೆನ್ನಾಗಾಗಿದೆ ಇವಾಗ ದೇವಸ್ಥಾನ ಅನ್ನುವಂಥದ್ದು. ಹೀಗೆ ಜಗತ್ತಿಗೆ ತಂದೆ ಪರಶುರಾಮ ದೇವರು, ತಾಯಿ ದುರ್ಗಾದೇವಿ, ಇವ್ರ ದರ್ಶನ ಮಾಡಿ ನಮ್ಮ ಸ್ವರೂಪೋದ್ಧಾರಕನ್ನ ನಾವ್ ಯಾರು ಅನ್ನೋಂಥದ್ದನ್ನ ಹೇಳುತ್ತೆ. ಇವಾಗ ಬೇಕಾದಂಗ್ ಬಾಡಿ ಬಟ್ಟೆ ಹಾಕೊಂಡಿದೀವಿ ನಾವು ಅಷ್ಟೇನೆ, ಬಟ್ ಆಕ್ಚುಲಿ ವಾಟ್ ವಿ ಆರ್. ಒಂದ್ಸರಿ ನಾಯಿ ಬಾಡಿ ಸಿಕ್ಕತ್ತೆ, ಒಂದ್ಸರಿ ಕ್ಯಾಟ್ ಬಾಡಿ ಸಿಕ್ಕತ್ತೆ, ಒಂದಿನ ಹ್ಯೂಮನ್ ಬಾಡಿ ಸಿಕ್ಕತ್ತೆ, ಒಂದಿನ ಮಸ್ಕಿಟೋ ಬಾಡಿ ಸಿಕ್ಕತ್ತೆ, ಒಂದಿನ ಪಿಗ್ ಬಾಡಿ ಸಿಕ್ಕತ್ತೆ. ಬಟ್ ವಾಟ್ ರಿಯಲಿ ವಿ ಆರ್, ವಾಟ್ ಈಸ್ ಅವರ್ ಸ್ವರೂಪ, ರಿಯಲ್ ಐಡೆಂಟಿಟಿ, ಅದನ್ನ ಶ್ರೀಮದಾಚಾರ್ಯರು ಹೇಳ್ಕೊಡ್ತಾರೆ ನಮ್ಗೆ. ಅವ್ರನ್ನ ಹಿಡಿದ್ರೆ ಶ್ರೀಮದಾಚಾರ್ಯರು ಅವತಾರ ಮಾಡಿರುವಂತ ಈ ಪಾವನ ಕ್ಷೇತ್ರವನ್ನ ದರ್ಶನ ಮಾಡಿ ನಮ್ಮ ಜೀವನನ ಧನ್ಯ ಮಾಡ್ಕೋಬೇಕು ಅನ್ನುವಂಥದ್ದನ್ನ ಹೇಳ್ತಾ, ನಾಳೆಯಿಂದ ಶ್ರೀಮದಾಚಾರ್ಯರ ಆಕ್ಚುಯಲ್ ಜೀವನ ಚರಿತ್ರೆಗೆ ನಾವು ಪ್ರವೇಶ ಮಾಡೋಣ ಅಂತ ಹೇಳ್ತಾ, ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು.